ಹಾಯ್ ಹೆಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 7 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ನಾಳೆ ಒಂದು ಮೈಸೂರಲ್ಲಿ ಈವೆಂಟ್ ಇತ್ತು, ಸೊ ಇವತ್ತು ನೈಟೇ ಹೋಗಿ ಸ್ಟೇ ಆಗೋಣ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋಗಬೇಕಿತ್ತು. ಸೊ ಹಂಗಾಗಿ ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟೆ. ಹಾಗೆ ಮ್ಯಾಚ್ ನಡೀತಾ ಇತ್ತು, ಸ್ಕೋರ್ ನೋಡ್ಕೊಂಡು ಹೋಗೋಣ ಅಂತ ಹೊರಟೆ. ನೋಡ್ರೆ ಒಂದೇ ಒಂದು ರನ್ ಸೋತೋದ್ರು. ಬಟ್ ಓಕೆ, ಸೋತ್ರು ಗೆದ್ರು RCB ಫ್ಯಾನ್ಸ್ ಯಾವತ್ತಿದ್ರು ನಾವು. ಸೊ ನೋ ಪ್ರಾಬ್ಲಮ್, ನೆಕ್ಸ್ಟ್ ಚೆನ್ನಾಗಿ ಆಡಿ ಅಂತ ಹೇಳ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗೆ ಹೊರಟೆ ನಾನು. ಸದ್ಯ ಟ್ರಾಫಿಕ್ ಏನು ಇರಲಿಲ್ಲ, ಗೊತ್ತಲ್ಲ 7:38 ಆಗಿತ್ತು ಹೊರಡೋ ಅಷ್ಟೊತ್ತಲ್ಲಿ ಏನೂ ಟ್ರಾಫಿಕ್ ಇರಲಿಲ್ಲ ನನ್ನ ಪುಣ್ಯಕ್ಕೆ. ಸೊ ಹೈವೇ ಆಗಿರೋದ್ರಿಂದ ನನಗೇನು 1.5 hour 2 hours ಮ್ಯಾಕ್ಸಿಮಮ್ ಅಷ್ಟೇ ಬ್ಯಾಂಗ್ಳೂರಿಂದ ಮೈಸೂರು ನಾನ್ ಸ್ಟಾಪಲ್ಲಿ ಹೋದರೆ ಮಾತ್ರ. ನನಗೂ ಒಂದ್ಸಲ ಏನು ಮಾಡಿಬಿಟ್ಟಿದ್ರು, ನಾನ್ ಸ್ಟಾಪ್ ಅಂದ್ಬಿಟ್ಟು ನಾರ್ಮಲ್ ಬಸ್ ಹತ್ತಿಸ್ಕೊಂಡು ಸುತ್ತಿ ಒಂದು 3 hours ಆಗಿಬಿಟ್ಟಿತ್ತು. ಆಮೇಲೆ ಗೊತ್ತಾಗಿದ್ದು ನಾನ್ ಸ್ಟಾಪ್ ಬಸ್ ಇದೆ ಅಂತ. ಆವಾಗಿಂದ ನಾನು ನಾನ್ ಸ್ಟಾಪ್ ಬಸ್ಸಲ್ಲೇ ಹೋಗೋದು ಮೈಸೂರಿಗೆ. ಹಾಗೆ ನೋಡಿ ನಾನು ರೀಚ್ ಆದೆ 10:30 ಆಗಿತ್ತು ನಾನು ಮೈಸೂರು ರೀಚ್ ಆದಾಗ. ಹಾಗೆ ಊಬರ್ ಬುಕ್ ಮಾಡಿದ್ದೆ, ಊಬರ್ ವೆಯ್ಟ್ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಹೊರಟೆ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಬೇಕಿತ್ತು ನಾಳೆ. ಸೊ ಅವ್ರ ಮನೇಲೇ ನಾನು ಹೋಗಿ ಸ್ಟೇ ಆಗೋದು ಯಾವಾಗಲೂ ಮೈಸೂರಿಗೆ ಹೋದರೆ. ಹಾಗೆಯೇ ಆಟೋ ಬುಕ್ ಮಾಡಿದ್ದೆ, ಆಟೋ ಬಂತು, ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಸೊ ಎಲ್ರಿಗೂ ಬೆಳಗ್ಗೆ ಸಿಗ್ತೀನಿ, ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಸ್, ಗುಡ್ ಮಾರ್ನಿಂಗ್, ಶುಭೋದಯ. ನೋಡಿ ನಮ್ಮ ವರ್ಕಿಗೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಬ್ಬರು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೆ, ಇನ್ನೇನು ಬರುತ್ತೆ, ಹೊರಡ್ತಾ ಇದ್ದೀವಿ. ಇವರೇ ನನ್ನ ಫ್ರೆಂಡ್ ಶ್ರುತಿ ಅಂತ, ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ಮೈಸೂರಲ್ಲಿ ನನಗೆ ತುಂಬ ಕಮ್ಮಿ ಫ್ರೆಂಡ್ಸ್ ಇರೋದು, ಅದರಲ್ಲಿ ಇವರು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ ನನಗೆ. ಅಂದರೆ ಲೈಕ್ ಇವ್ರನ್ನ ನನ್ನ ಲೈಫಲ್ಲಿ ಯಾವತ್ತೂ ಕಳ್ಕೊಬಾರ್ದು, ಆ ಥರ ಒಂದು ಫ್ರೆಂಡ್ ಇದ್ದಾರೆ ಅಂತಂದರೆ ಅದು ಶ್ರುತಿ ಮಾತ್ರನೇ. ಸೊ ಅವ್ರದ್ದು ಬಂದು ಸಿದ್ಧಾರ್ಥ ಲೇಔಟಲ್ಲಿ ಸಲೂನು ಮತ್ತು ಸ್ಟುಡಿಯೋ ಎರಡೂ ಇದೆ. ಅವರು ಕೂಡ ಮೇಕಪ್ ಆರ್ಟಿಸ್ಟ್, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು. ಹಾಗೆ ಅವ್ರ ಪಕ್ಕದಲ್ಲಿ ಸಲೂನ್ ಕೂಡ ಮಾಡಿದ್ದಾರೆ. ಸೊ ಇವ್ರ ಹತ್ರ ಇದು ನೇಲ್ ಆರ್ಟು ಏನೇ ಇದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಅವ್ರು ಆಲ್ರೆಡಿ ನೇಲ್ ಆರ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಜ್ಯುವೆಲ್ಸ್ ರೆಂಟಿಗೆ ಸಿಗುತ್ತೆ. ಮೇಕಪ್ಪು ನಿಮ್ಗೆ ಏನೇ ಎನ್ಕ್ವೈರೀಸ್ ಬೇಕಿದ್ರು ಮೈಸೂರಲ್ಲಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಿಕ್ ಮೇಕೋವರ್ಸ್ ಅಂತ ಇದೆ ಸಿದ್ಧಾರ್ಥ ಲೇಔಟಲ್ಲಿ, ತುಂಬ ಚೆನ್ನಾಗಿದೆ ಅವ್ರ ವರ್ಕು ಕೂಡ. ಹಾಗೇ ನೋಡಿ ನಾನು ಅವರು ಹೊರಟ್ವಿ. ಗೊತ್ತಲ್ಲ, ನಾವು ವರ್ಕಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ರೆಡಿಯಾಗಿರ್ತೀವಲ್ಲ, ಸೆಲ್ಫಿ ತಗೋಬೇಕು ಹಂಗೂ ಹಿಂಗೂ. ಕ್ಲೈಂಟ್ ಲೊಕೇಶನಿಗೆ ರೀಚ್ ಆದ್ವಿ, ಎಂಗೇಜ್ಮೆಂಟ್ ಇತ್ತು. ನಾವು ಬ್ರೈಡ್ ಅವ್ರ ಮಮ್ಮಿಗೆಲ್ಲ ಮಾಡಬೇಕಿತ್ತು. ಬ್ರೈಡ್ ಯಾರೋ ಅವರು ಫ್ರೆಂಡ್ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಮೇಕವ್ರು ಬುಕ್ ಮಾಡಿದರು. ಸೊ ನಾವು ಹೋಗಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ ನಮ್ಮ ವರ್ಕ್ ಲೊಕೇಶನ್ ಹೀಗಿತ್ತು. ನಾನು ಮತ್ತು ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ವಿ ಅವರು ಕ್ಲೈಂಟ್ ಬರೋವರೆಗೂ. ಹಾಗೆ ಸ್ವಲ್ಪ ಸೆಲ್ಫೀಸು, ಸ್ನ್ಯಾಪ್ಸು ಮತ್ತು ವೀಡಿಯೋಸು ಸಣ್ಣ ಪುಟ್ಟ ಮಾಡ್ಕೋತಾ ಇದ್ವಿ. ಹಂಗೂ ಹಿಂಗೂ ಕ್ಲೈಂಟ್ ಬಂದು ನನ್ನ ಫ್ರೆಂಡ್ ಆಲ್ರೆಡಿ ನೋಡಿ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಪ್ರೀಪ್ಲೇಟ್ ಮಾಡ್ಕೋತಾ ಇದ್ದಾರೆ. ನಾನು ಒಂದಾದ್ಮೇಲೆ ಒಂದು ಮೇಕಪ್ ಮಾಡ್ತಾಯಿದ್ದೆ. ನಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ವರ್ಕ್ ಎಲ್ಲ ಮುಗೀತು. ಬುಕ್ ಮಾಡೋಣ ಅಂತ ಆಚೆ ಬಂದರೆ ಮರದ ಫುಲ್ಲೂ ಹಲಸಿನ ಕಾಯಿಗಳು ಬಿಟ್ಟಿದೆ. ನಂಗೆ ಗೊತ್ತಿಲ್ಲ ಕಿತ್ಕೋತಾರೋ ಇಲ್ವೋ, ಬಟ್ ತುಂಬ ಇತ್ತು. ಹಾಗೆಯೇ ನನ್ನನ್ನು ಮುದುಕ್ವಿನಿದ್ದಾಳಲ್ಲ ರಚ್ಚು, ಅವ್ರ ಮನೆಗೆ ಹೋಗ್ಬೇಕಿತ್ತು. ಪಾಪನೇ ನೋಡೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಅವ್ರನ್ನ ಅಲ್ಲಿಂದನೇ ಕಳಿಸ್ದೆ. ನನ್ನ ಫ್ರೆಂಡ್ ಅಲ್ಲೇ ಹೊರಟರು. ನಾನು ಅಲ್ಲಿಂದ ಡೈರೆಕ್ಟ್ ಅವ್ರ ಮನೆಗೆ ನೋಡಿದೆ. ನೋಡಿ ಪಾಪು ಎತ್ಕೊಂಡು ಕೂತಿದ್ದೀನಿ. ಆರಾಮ್ ರಚ್ಚು, ಏನು ಅಕ್ಕ ಸರ್ಪ್ರೈಸಾಗಿ ಬಂದುಬಿಟ್ರಿ ಅಂದೆ. ನನ್ನ ಪುಣ್ಯಕ್ಕೆ ಅವತ್ತು 1 month ಪಾಪದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವತ್ತು ಅವ್ರದ್ದು ಫೋಟೋಶೂಟ್ ಇತ್ತು ಮಗುದು. ರಚ್ಚು ಅಂತೂ ನನಗೆ ಅವಾಗಿಂದನೂ ಟಿಕ್ಟಾಕಿಂದನೂ ಸ್ವಲ್ಪ ಪರಿಚಯನೇ. ನೋಡಿ ಮಗುಗೆ ರೆಡಿ ಮಾಡ್ತಾಯಿದ್ದಾರೆ. ಮಗುದು ಫೇಸ್ ರಿವೀಲ್ ಮಾಡ್ತಾರೆ ಅವರೇನೆ. ಎಲ್ಲರೂ ಕಾಯ್ತಾಯಿರಿ. ತುಂಬ ಚೆನ್ನಾಗಿದ್ದಾಳೆ, ಪ್ರಿನ್ಸಸ್ ಆಗಿದ್ದಾಳೆ. ತುಂಬ ಚೆನ್ನಾಗಿದ್ದಾಳೆ, ಸೇಮ್ ಅವ್ರ ಪಪ್ಪ ಇದ್ದಂಗೆ ಇದ್ದಾಳೆ ಆಲ್ಮೋಸ್ಟು. ನೋಡಿ ಇದು ಚಾಕ್ಲೇಟ್ ಥೀಮ್ ಮಾಡೋಣ ಅಂತ ಹೇಳಿ ಐಡಿಯಾ ಕೊಟ್ಟೆ. ಚಾಕ್ಲೇಟ್ ಥೀಮ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಫೋಟೋಗ್ರಾಫರ್ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡಿ ಇದೆ ಈ ಥೀಮೇನೆ. ತುಂಬ ಚೆನ್ನಾಗಿ ಬಂತು ಇದೆಲ್ಲ ಫೋಟೋಶೂಟೆಲ್ಲ ಚೆನ್ನಾಗಿತ್ತು. ಅವಳು ನೋಡಿ ಮಕ್ಕಳದ್ದು ನೋಡೋದೆ, ಎಂಜಾಯ್ ಮಾಡೋದೇ ನಮ್ಮ ಖುಷಿ ಅಲ್ವಾ ಮಕ್ಕಳಾದ್ಮೇಲೆ. ಸೊ ಹಾಗೇ ಹೊರಡೋಣ ಅಂದ್ಬಿಟ್ಟು ಹೊರಟೆ. ಟೈಮ್ ಆಗಿತ್ತು. ಬಾಯ್ ಅಂತ ಹೇಳಿ ಸೀದಾ ಆಟೋಕ್ಕೆ ಸಬರ್ಗೆ ಹೋದರೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. 2 hours ಅಷ್ಟೇ ಬ್ಯಾಂಗ್ಳೂರು ಅಂತ ಫುಲ್ಲು ಖುಷಿಯಿಂದ ಹೋದರೆ ಶಾಕ್ ಆಗೋಯ್ತು. ಯಾಕಂತ ಅಂದರೆ ಫುಲ್ಲು ರಶ್ಶು, ನೋಡ್ತಾ ಇದ್ದೀರಾ ಅನಿಸುತ್ತೆ. ಅಲ್ಲಿ ಟಿಕೆಟ್ ತೊಗೋಬೇಕು ಆಯಿತಾ, ಡೈರೆಕ್ಟ್ ಬಸ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಎಷ್ಟೋ ಜನಕ್ಕೆ. ಹೋಗಿ ನೋಡ್ತೀನಿ
3 ಲೈನ್ಸು ಫುಲ್ ಆಗಿಬಿಡುತ್ತೆ. ಕೆಲವೊಂದು ಟೈಮಲ್ಲಿ ಯಾರು ಅಂದರೆ ಯಾರು ಇರಲ್ಲ, ನಾನು ಒಬ್ಬಳೇ 3 ಲೈನ್ಸು ದಾಟ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಇವತ್ತೇ ಫಸ್ಟು ನಾನು ಇಷ್ಟೊಂದು ಜನ ನೋಡಿದ್ದು. ಎಷ್ಟು ಜನ ಇದ್ದಾರೆ ನೋಡಿ, ನನಗಂತೂ ಶಾಕ್ ಆಗೋಯ್ತು ಲಿಟ್ರಲಿ. ಆಮೇಲೆ ಅಂತೂ ಇಂತೂ ಟಿಕೆಟ್ ತೊಗೊಂಡೆ. 2 ಬಸ್ಸಸ್ ಜನ ಹೋದ್ಮೇಲೆ ನನಗೆ ಟಿಕೆಟ್ ಸಿಕ್ತು, ಬಟ್ ಸಿಕ್ತಲ್ಲ ಅಂದ್ಬಿಟ್ಟು ಕೂತ್ಕೊಂಡೆ. ಆಮೇಲೆ ಕೂತ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿಡಿಯೋ ಬಂತಪ್ಪ, ನೋಡ್ತಾ ಇದ್ದೆ. ಏನು ಕಾಮಿಡಿ ಅಂತೀರ, ಅದೇ ತರ್ಲೆ ಕಾರ್ಸ್ ಅಂತ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ತುಂಬ ಕಾಮಿಡಿಯಾಗಿತ್ತು. ಒಬ್ಬಳೇ ನಗ್ತಾಯಿದ್ದೆ, ಪಕ್ಕದಲ್ಲಿರೋರೊಬ್ಬರು ಇವಳು ಯಾಕೆ ಹಿಂಗೆ ನಗ್ತಿದ್ದಾಳೆ ಅಂತ ಎದ್ದೋಗಿ ಅವ್ರ ಮೊಮ್ಮಗನ ಕಳಿಸಿದ್ರು. ಸರಿ ಅಂದ್ಬಿಟ್ಟು ಕೂತ್ಕೊಂಡೆ. ಆಮೇಲೆ ಕೆಂಗೇರಿಗೆ ಬಂದು ಅಲ್ಲಿಂದ ಆರ್ ಆರ್ ನಗರ್ ಗೇಟಿಗೆ ಸ್ಟಾಪ್ ತೊಗೊಂಡು ಇಳಿದೆ. ಅಲ್ಲೂ ಕೂಡ ಕ್ಯಾಬ್ ಆಟೋ ಬುಕ್ ಮಾಡಿದ್ದೆ. ಬಟ್ ಆಟೋ ಒಳಗಡೆ ಬನ್ನಿ ಮ್ಯಾಮ್, ಆರ್ಚಿಂದ ಒಳಗಿದ್ದೀನಿ ನಾನು ಅಂತ ಅಂದರು. ಸರಿ ಅಂದ್ಬಿಟ್ಟು ನಡ್ಕೊಂಡು ಆ ಕಡೆ ಹೋದೆ. ಎಸ್, ಫೈನಲಿ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್